ಬಿಜೆಪಿಯಲ್ಲಿ ಭಿನ್ನಮತವಿಲ್ಲ. ಸಂಗಣ್ಣ ಕರಡಿ ಸೇರಿದಂತೆ ಯಾರೂ ಸಹ ಪಕ್ಷ ಬಿಟ್ಟು ಹೋಗುವುದಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದರು. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಮಾಧುಸ್ವಾಮಿ ಜೊತೆಗೆ ಯಡಿಯೂರಪ್ಪ ಮಾತನಾಡುತ್ತಿದ್ದಾರೆ, ಈಶ್ವರಪ್ಪ ಜೊತೆ ರಾಷ್ಟ್ರೀಯ ನಾಯಕರು ಮಾತನಾಡುತ್ತಿದ್ದಾರೆ, ಉಳಿದಂತೆ ಎಲ್ಲವೂ ಸುಖಾಂತ್ಯ ಕಾಣಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅಲ್ಲದೆ ಬೆಳಗಾವಿಯಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ ಹೆಸರು ಮುಂಚೂಣಿಯಲ್ಲಿದೆ. ಏನೇ ಬೇಡಿಕೆ ಇದ್ದರೂ ಪರಿಹಾರ ಆಗಲಿದೆ ಎಂದರು. ರೈಲ್ವೆ ಪೊಲೀಸರು ಸ್ಟೇಟ್ ರೈಲ್ವೆ ಪೊಲೀಸರು ಅವ್ರು, ನಮ್ಮ ಪೊಲೀಸರು ಇರುವುದಿಲ್ಲ. ಅವರು ಸ್ಟೇಟ್ ರೈಲ್ವೆ ಪೊಲೀಸ್ ಅಂತ ಇರ್ತಾರೆ. ಅವ್ರ ಪೋಸ್ಟಿಂಗು ಎಲ್ಲ ಕರ್ನಾಟಕ ಸರ್ಕಾರನೇ ಮಾಡ್ತಾರೆ. ಕೇಸ್ ಹಾಕಿರಬೇಕು. ಇವರು ಹಾಜರಾಗಿರ್ಲಿಕ್ಕಿಲ್ಲ. ಈಗೆಲ್ಲ ನನಗೆ ಗೊತ್ತಿಲ್ಲ, ನೀವು ಹೇಳಿದ ಆಧಾರದ ಮೇಲೆ ನನಗೆ ಗೊತ್ತಾಯಿಲ್ಲ, ನೀವು ಹೇಳಿದ ಮೇಲೆ ನನಗೆ ಗೊತ್ತಿಲ್ಲ. ಬಂಧಿಸಿರಬೇಕು. ಅವೆಲ್ಲ ಕೇಸ್ ಡ್ರಾಪ್ ಮಾಡಲಿಕ್ಕೆ ಏನು ಪ್ರಯತ್ನ ಬೇಕಾದ್ರೆ ನಾವು ಮಾಡಬೇಕು. ಸಂಗಣ್ಣ ಕರಡಿ ಅವ್ರ ಜೊತೆಗೆ ನಂದು ಮಾತುಕತೆ ಆಗಿದೆ. ಅವ್ರು ಹೇಳೋ ಪ್ರಕಾರ ಅವ್ರು BJP ಪಾರ್ಟಿ ಬಿಟ್ಟು ಎಲ್ಲಿ ಹೋಗಲ್ಲ, ಯಾವುದೂ ರೆಬಲ್ ಇತ್ಯಾದಿ ಸ್ಪರ್ಧೆ ಮಾಡಲ್ಲ. ನನಗೆ ಅವ್ರು ಮಾತುಕತೆ ಮಾಡಿದ್ದಾರೆ. ಅವರು ಒಟ್ಟಾರೆ ತಮ್ಮ ಬೆಂಬಲಿಗರ ಜೊತೆ ಒಂದು ಸಭೆ ಮಾಡ್ತೇನೆ ಅಷ್ಟೇ, ಇನ್ನೇನು ಮಾಡಲ್ಲ ಅಂತ ಭರವಸೆ ಕೊಟ್ಟಿದ್ದಾರೆ. ಮಾಧುಸ್ವಾಮಿ ಜೊತೆಗೆ ಸನ್ಮಾನ್ಯ ಯಡಿಯೂರಪ್ಪನವರೇ ಮಾತನಾಡ್ತಾ ಇದ್ದಾರೆ. ಮತ್ತು ಉಳಿದವ್ರದ್ದು ಈಶ್ವರಪ್ಪನವ್ರ ಬಗ್ಗೆ ನಮ್ಮ ಹಿರಿಯರು ಮಾತನಾಡ್ತಾ ಇದ್ದಾರೆ. ನಾನು ಈ ಹಿಂದೆ ಮಾತಾಡಿದ್ದೆ. ಅಂತಿಮವಾಗಿ ಒಂದು ಪರಿಹಾರ ಅದಕ್ಕೆ ಸಿಗುತ್ತದೆ ನನ್ನ ನಂಬಿಕೆ. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. 9 ಲೈವ್ ನ್ಯೂಸ್ ಧಾರವಾಡ.